ನಮಸ್ಕಾರ, ನಾನು ರೂಪಾ ಗುರುರಾಜ್. ದಿನಕ್ಕೊಂದು ಒಳ್ಳೆ ಯೋಚನೆಗೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಹಾಲು ಒಂದ್ಸತಿ ದೇವರನ್ನ ಕುರಿತು ತಪಸ್ಸು ಮಾಡ್ತಂತೆ. ದೇವರು ಪ್ರತ್ಯಕ್ಷ ಆಗಿ ಏನು ಅಂತಾಗ, ಆಕಳಿಂದ ನಾನು ಬಂದಾಗ, ಹಾಲಾಗಿ ಬಂದಾಗ ಚೆನ್ನಾಗಿಯೇ ಇರ್ತೀನಿ, ಆದರೆ ಈ ಮನುಷ್ಯ ನನಗೆ ಹುಳಿ ಹಿಂಡಿ ನನ್ನನ್ನು ಮೊಸರನ್ನಾಗಿಸಿ ಬಿಡ್ತಾನೆ, ಅದು ನನಗೆ ಇಷ್ಟನೇ ಆಗೋದಿಲ್ಲ. ನಾನು ಹಾಲಾಗೆ ಚೆನ್ನಾಗಿ ಉಳಿಬೇಕು ಅಂತಾದರೆ ಏನು ಮಾಡಬೇಕು ಅಂತ ಹಾಲು ಕೇಳ್ಕೊಳ್ತಂತೆ. ಆಗ ಭಗವಂತ ಹೇಳ್ತಾನಂತೆ, ನೀನು ಹಾಲಾಗಿ ಬಂದರೆ ಒಂದು ದಿನ ಮಾತ್ರ ಚೆನ್ನಾಗಿರ್ತೀಯ. ಮನುಷ್ಯ ಹುಳಿ ಹಿಂಡಿದ್ರೂ ಇಲ್ದಲೇ ಇದ್ರೂ ಮಾರನೇ ದಿನಕ್ಕೆ ಕೆಟ್ಟು ಹೋಗ್ತೀಯ. ಅದೇ ನೀನು ಮೊಸರಾದರೆ ನೀನು ಒಂದು ವಾರದವರೆಗೆ ಚೆನ್ನಾಗಿರ್ತೀಯ. ಮೊಸರಿನಿಂದ ಬೆಣ್ಣೆ ತೆಗೆದು ಬೆಣ್ಣೆ ಮಾಡಿದ್ರೆ ಒಂದು ತಿಂಗಳನವರೆಗೆ ನಿನ್ನನ್ನು ಬಳಸಬಹುದು. ಅದೇ ಆ ಬೆಣ್ಣೆಯನ್ನು 1-2 ವೀಳ್ಯದೆಲೆ ಹಾಕಿ ಕಾಯಿಸಿ ತುಪ್ಪವನ್ನಾಗಿಸಿದ್ರೆ ನನಗೆ ಬೆಳಗುವಂಥ ದೀಪಕ್ಕೆ ನಿನ್ನನ್ನು ಹಾಕಿ ನನಗೆ ನೀನು ಬೆಳಕಾಗ್ತೀಯ. ಆದ್ದರಿಂದ ಬದಲಾವಣೆ ಜಗದ ನಿಯಮ. ಬದಲಾಗೋದನ್ನು ನಾವು ರೂಢಿ ಮಾಡಿಕೊಂಡಾಗ ನಮಗೆ ಸದಾ ಒಳ್ಳೆಯದಾಗುತ್ತೆ ಅಂತ ಭಗವಂತ ಹೇಳಿದ್ನಂತೆ. ಎಂಥ ಮಾತಲ್ವಾ? ನಾವು ಕೂಡ ಜೀವನದಲ್ಲಿ ಎಲ್ಲರೂ ಒಂದು ಕಂಫರ್ಟ್ ಝೋನ್ನಲ್ಲಿ ಇರ್ತೇವೆ. ಬದಲಾವಣೆಯನ್ನು ಅಷ್ಟು ಸಲೀಸಾಗಿ ಒಪ್ಕೊಳ್ಳೋದಿಲ್ಲ. ಇದು ಹೀಗೆ ನಡಿಬೇಕು ಅಂತಾದರೆ ಇದೇ ಥರ ನಡಿಬೇಕು ಅನ್ನುವಂಥ ಒಂದು ಧೋರಣೆ ನಮಗಿರುತ್ತೆ. ಆದರೆ ಯಾವಾಗ ನಾವು ಆ ಬದಲಾವಣೆಯನ್ನು ಒಪ್ಪಿಕೊಂಡು ನಮ್ಮನ್ನು ಒಂದಿಷ್ಟು ಅದಕ್ಕೆ ತೊಡಗಿಸಿಕೊಳ್ತೇವೋ ನಮ್ಮ ಜೀವನದಲ್ಲಿ ಸದಾ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಈ ಬದಲಾವಣೆಯಿಂದ ನಮ್ಮ ಜೀವನಕ್ಕೆ ಒಂದೊಳ್ಳೆ ತಿರುವು ಕೂಡ ಸಿಗ್ತಾ ಹೋಗುತ್ತೆ. ಹೇಗೆ ಹಾಲು ಕೊನೆಗೆ ತುಪ್ಪವಾಗಿ ದೇವರಿಗೆ ಬೆಳಕಾಗುತ್ತೋ, ನಾವು ನಮ್ಮ ಜೀವನದಲ್ಲಿ ಮಾಡಿಕೊಳ್ಳುವಂಥ ಒಳ್ಳೊಳ್ಳೆ ಬದಲಾವಣೆಗಳು ನಮಗೆ ಯಶಸ್ಸನ್ನು ಕೊಡ್ತಾ ಹೋಗುತ್ತೆ. ನಾವು ಆಫೀಸಿಗೆ ಹೋಗಬೇಕು ಅಥವಾ ಸ್ಕೂಲಿಗೆ ಹೋಗಬೇಕು ಅಂದರೆ ಒಂದು ದಾರಿಯನ್ನು ಆರಿಸ್ಕೋತೀವಿ. ದಿನ ಅದೇ ದಾರಿಯಲ್ಲಿ ಹೋಗ್ತೀವಿ, ಅದೇ ದಾರಿಯಲ್ಲಿ ವಾಪಸ್ ಬರ್ತೀವಿ. ನಮಗದು ಒಂದು ಕಂಫರ್ಟ್ ಝೋನ್ ಆಗಿರುತ್ತೆ. ಹೀಗೆ ಹೋದರೆ ಮಾತ್ರ ಇದು ಸುಲಭದ ದಾರಿ ಅಂತ ನಾವು ಅನ್ಕೋತೇವೆ. ಆದರೆ ಬೇರೆ ಯಾವುದೇ ಒಂದು ದಾರಿಯನ್ನು ನಾವು ಪ್ರಯತ್ನ ಕೂಡ ಪಟ್ಟಿರೋದಿಲ್ಲ. ಅಕಸ್ಮಾತ್ ಆಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಾವು ಬೇರೆ ದಾರಿಯಲ್ಲಿ ಹೋಗಬೇಕಾದಾಗಲೇ ನಮಗೆ ಅದರ ಪ್ರಯೋಜನ ಕೂಡ ಗೊತ್ತಾಗುತ್ತೆ. ಹೀಗೆ ಜೀವನದಲ್ಲಿ ಕೆಲವೊಮ್ಮೆ ಬದಲಾವಣೆ ನಮಗೆ ಒಳ್ಳೆಯದಾಗೋದಕ್ಕಾಗಿಯೇ ಬಂದಿರುತ್ತೆ. ಎಲ್ಲ ಬದಲಾವಣೆಯಲ್ಲೂ ಕೂಡ ನಮಗೆ ಕಸಿವಿಸಿ ಇರೋದಿಲ್ಲ ಅಥವಾ ತೊಂದರೆ ಇರೋದಿಲ್ಲ. ಬದಲಾವಣೆಗಳನ್ನು ಸ್ವೀಕರಿಸಿ ಅದರಿಂದ ಒಳ್ಳೆಯದನ್ನು ಹುಡುಕಿಕೊಂಡಾಗ ಖಂಡಿತ ಅದು ನಮಗೆ ಒಳ್ಳೆಯದನ್ನು ಮಾಡುತ್ತೆ. ಇಂಥ ಬದಲಾವಣೆಗಳನ್ನು ನಾವು ಸ್ವೀಕರಿಸೋಣ. ನಮ್ಮ ಜೀವನದಲ್ಲಿ ಏನನ್ನಾದರೂ ಹೊಸದನ್ನು ಪ್ರಯತ್ನಿಸ್ತಾ ಇರೋಣ. ಆಗ ಹೊಸ ಯೋಚನೆಗಳು, ಹೊಸ ದಾರಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಅಂಥ ಸಮಯದಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಯೋಚನೆ, ಹೊಸ ಆಶಯ ನಮ್ಮದಾಗಲಿ ಅನ್ನೋದು ನನ್ನ ಆಶಯ ಕೂಡ. ಈ ಒಂದೊಳ್ಳೆ ಮಾತು ನಿಮ್ಮೆಲ್ಲರಿಗಾಗಿ ನನ್ನ ಕಡೆಯಿಂದ. ನಮಸ್ಕಾರ.